ಬರುವವರ ಕಾಣುತ್ತ ಮಾನಿನಿ ಹರುಚದಿಂದ ಸನವ ಕೊಡುತ್ತಲೀ ಬರುವವರ ಕಾಣುತ್ತ ಮಾನಿನಿ ಹರುಷದಿಂದ ಸನವ ಕೊಡುತ್ತಲೀ ಚರಣಕ್ಕೆ ರಘುತ ವಿನಯದಲ್ಲಿ ತಾನೊರೆದಳಾಗ ನೀವು ನನಗೆ ಎಂತದನ್ನು ಆವತ್ತು ಹೇಳಿದ್ದು ಎಂತದಪ್ಪ ನೋಡಿ ಅಷ್ಟು ಶಾಸ್ತ್ರಿಗಳು ನಿಮಗೆ ನೆನಪಿಲ್ವಾ? ಯಾವುದು? ಅಲ್ಲ ನೀನು ಒಂದೊಂದ್ಸಲ ಒಂದೊಂದು ಹೇಳಿದ್ ನನಗೆ ಎಂತ ಮಾಡ್ತಾ ಹೋಗುದು. ನಾನು ಅವತ್ತು ಹೇಳಿದ್ದು ಹಿಡ್ಕೊಂಡು ಬರ್ಲಿಕ್ಕೆ ನನ್ನ ಅಮ್ಮ ಬಣ್ಣ ಎಲ್ಲ ಹೇಳಿದ್ದು ಅಳತೆ ಹೇಳಿದ್ದು. ಹಾ ಸೀರೆ ಸೀರೆ ತರೋಣ ಅಂತಲೇ ಇದ್ದೆ. ಏನಾಯ್ತು? ಈ ಸಲ ಆಗ್ಲಿಲ್ಲ. ಹೋಗಿ ಶಾಸ್ತ್ರಿಗಳು ಏನಾಯ್ತು? ಅಲ್ಲ ಆಗ್ಲಿಲ್ಲ ಅಂದ್ರೆ ಆಗಲ್ಲ. ಮತ್ತೆ ಈಗ ನೀನು ಹೇಳಿದ ಬಣ್ಣವೇ ಸಿಗಬೇಡ್ವಾ? ಹೌದು, ನೀನು ಹೇಳಿದ ಬಣ್ಣದ ಇಲ್ವೇ ಇಲ್ಲ ಅಲ್ಲಿ ಸೀರೆ. ಅಯ್ಯೋ ದೇವ್ರೆ, ಈಗ ಒಂದು ಸೀರೆ ಅಂಗಡಿಯಲ್ಲಿ ಒಂದು ನಾನು ಹೇಳಿದ ಬಣ್ಣ ಇಲ್ಲ ಅಂತ. ಸೀರೆ ಅಂಗಡಿ ಮಗಿಚಿ ಹಾಕಿದಲ್ಲ ಹೇಳಿದ್ ನಾನು. ಮಗಿಚಿದ್ರೆ ಆಗಲ್ಲ. ಮತ್ತೆ ಹುಡುಕಿದ್ದು ಅಂದ್ರೆ ಹುಡುಕಿದ್ದೆ ಇಡೀ ದಿವಸ ಅದೇ ಕೆಲಸ. ನಾ ಹೇಳಿದ ಬಣ್ಣದ ಸೀರೆ ಇರ್ಲಿಲ್ವಾ? ನೀನು ಹೇಳಿದ ಬಣ್ಣದ ಸೀರೆ ಒಂದು ಅದಕ್ಕೆ ಸಮೀಪವಾದಂತಹ ಬಣ್ಣವಾದ್ರೂ ಇರ್ಲಿಲ್ವಾ? ಈಗ ಏನಾದ್ರೂ ಒಂದು ಈಗ ಹೂವು ಎಲ್ಲದಿದ್ರೆ ಹೂವಿನ ಹೆಸರು ಅಂತ ಒಂದು ಮಾತಿಲ್ವಾ? ಈಗ ನೀನು ಹೇಳಿದ್ದೇ ಸಿಗದೇ ಇದ್ರು ಅದಕ್ಕೆ ಒಂದು ಹತ್ತಿರದ್ದು. ಈಗ ಏನಾದ್ರೂ ಇಲ್ಲದೆ ಬಂದ್ರೆ ನಾನು ಬಿಡ್ತೇನೆ. ಅದು ಗೊತ್ತಿಲ್ಲ ನನಗೆ. ಹೌದು, ಅದಕ್ಕೆ ತಂದಿದ್ದೀರಾ ಶಾಸ್ತ್ರಿಗಳೇ, ನೀವೆಷ್ಟು ಒಳ್ಳೆಯವರು ಶಾಸ್ತ್ರಿಗಳೇ. ಈಗ ಇದು ತಂದ ಮೇಲೆ ಅಲ್ಲ ನಾರದಿದ್ರು ನೀವು ಒಳ್ಳೆಯವರೇ. ಅಯ್ಯೋ ದೇವ್ರಿ, ಗಿಳಿಮಚ್ಚಿ ಅಲ್ವಾ? ಅಯ್ಯೋ ಅದು ಪ್ರೀತಿಯಲ್ಲಿ ತಂದದ್ದು. ಹೌದಾ? ನನಗೊಂದು ಹಳೆ ಕಥೆ ನೆನಪಾಯಿ. ಎಂತದ್ದು? ಇದು ಕುಚೇಲನ ಕಥೆ. ಯಾವುದದು? ಅಲ್ಲ ಕುಚೇಲನ ಕಥೆ ಗೊತ್ತಿಲ್ಲ? ಹಾಗೆ. ಹೌದೌದು. ಕೃಷ್ಣನನ್ನು ಮಿತ್ರನನ್ನು ಕಾಣುವುದಕ್ಕೆ ಬೇಕಾಗಿ ಕುಚೇಲ ಹೋದ. ಹೋಗುವಾಗ ನನ್ನ ಕಂಕುಳ ರೆಡ್ಡಿಯಲ್ಲೇ ಇಟ್ಟುಕೊಂಡು ಹೋದ. ಹಾಗೆ ಆ ಪ್ರೀತಿ ಅಷ್ಟು ಮತ್ತೆ ಅಡಗಿಸಿದಲ್ಲ ಪ್ರೀತಿ. ಶಾಸ್ತ್ರಿಗಳೇ, ಇದು ನಾನು ಹೇಳಿದ ಹಾಗೆ ಉಂಟಲ್ಲ ಅಳತೆ? ಅಲ್ಲ ಅಳತೆ ಇನ್ನು ಏನು ಅಂತ ಈಗ ಸರಿ ನೋಡ್ಬೇಕಷ್ಟೇ. ಅದಲ್ಲ, ಇದು 16 ಮೊಳದ್ದು. ಮತ್ತೆ ಕಾಲಾಗಲ್ಲ. ಹೌದೌದು. ಅಲ್ಲ ಈಗ ನಾನು ಸುಮ್ಮನೆ ಅದನ್ನು ಎಷ್ಟು ಅಳತೆ ಮತ್ತೊಂದು ಅಂತ ಹೇಳುವುದಕ್ಕಿಂತ ಹೌದು ಒಮ್ಮೆ ನೀನೇ ಬಿಚ್ಚಿ ನೋಡುದಲ್ಲ ಒಳ್ಳೇದು. ಹೌದು, ನಾನು ಬಿಚ್ಚಿ ನೋಡ್ತೇನೆ. ಎಂತ ಮಾಡ್ಬೇಕಿದ್ದ ನಿಮ್ಗೆ? ಬಿಚ್ಚಿ ಉಡಬೇಕು. ಅಯ್ಯೋ ದೇವ್ರೇ, ಅದೆಲ್ಲ ಆಗ್ಲಿಕ್ಕಿಲ್ಲ ಶಾಸ್ತ್ರಿಗಳೇ. ನೋಡುವ, ನನಗೆ ನಾಚಿಕೆ ಆಗ್ತದೆ ನೀವು ಹಾಗೆಲ್ಲ ಎದುರಲ್ಲಿದ್ರೆ. ನಿಮ್ಮ ಎದುರಲ್ಲಿ ಸೀರೆ ಉಡ್ಲಿಕ್ಕೆ ಆಗ್ತದಾ? ಅದೇ ನನ್ನ ಎದುರಲ್ಲಿ ಸೀರೆ ಉಡುವ. ಇಲ್ಲ, ಅದು ಒಳಗೆ ಉಟ್ಟುಕೊಳ್ಬೇಕಾದ್ರೆ ಬರ್ತೇನೆ. ಅಲ್ಲ ಆದ್ರೆ ಸೀರೆ ಬಣ್ಣ ನೋಡ್ಬೋದು. ಸೀರೆ ಬಣ್ಣ ನೋಡ್ಬೋದು. ಸೀರೆ ಹೇಗುಂಟು ಅಂತ ನೋಡ್ಬೋದು. ಹೌದು, ನೋಡ್ಬೋದು. ನೋಡ್ತೀನಿ. ನಾನು ಬೇಕಾದ್ರೆ ಮುಖ ತಿರುಗಿಸಿ. ನೀವು ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಅಂತ. ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನೋಡ್ಲಿಕ್ಕಿಲ್ಲ ಕೈಯಲ್ಲಿ. ಅದು ನೀವೆಂತ ಕತ್ತು ನೋಡುದು? ಅಲ್ಲ ನೀನು ಸೀರೆ ಬಿಚ್ಚಿದ್ಯಾ? ನೀವು ಮುಖ ಕಡಿಮೆ ಮಾಡಿ. ಸರಿ ಆಯ್ತು. ಗಿಣಿ ಪಚ್ಚೆ, ಚುಕ್ಕಿ 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 ಉಂಟಲ್ಲ. ಆಮೇಲೆ ತೆಳು ಅಂದ್ರೆ 14 ಲೋಕ ಅಲ್ಲ 28 ಲೋಕ ಕಾಣ್ತದಲ್ವಾ? ಮತ್ತೆ ಈ ಸೀರೆ ಸಿಕ್ಕಿದ ಮೇಲೆ ಬೇರೆ ಯಾವ ಸೀರೆ ಕೂಡ ಉಡುದಿಲ್ಲ ಶಾಸ್ತ್ರಿಗಳೇ. ಈಗ ನಾನು ಬರುವಾಗ ನೀನು ಅದೇ ಸೀರೆ ಉಡ್ತಾ ಇದ್ದೆ.
ಮರ ಬಿತ್ತ ನಿಮಗೆ? ಎಲ್ಲಿ ಮೋಸ ಅದು? ಎಲ್ಲಿ ಮೋಸ ಆದದ್ದು? ನೀವು ತಂದದ್ದೇ ಅದನ್ನು ಮೋಸ ಆದದ್ದಲ್ಲ. ಛೆ, ಎಂತದ್ದು? ತಂದದ್ದು ನನಗೆ ನೆನಪಿಲ್ವ ಯಾವುದು? ಎಂತ ನೆನಪಿಲ್ಲ? ನಿನಗೆ ಬೇಕಾಗಿ ಇಡೀ ದಿವಸ ಕೆಲಸ ಆಗಿದೆ ನನಗೆ ಅಲ್ಲಿ ಸೀರೆ ಹುಡುಕಲಿಕ್ಕೆ. ಎಂತದ್ದು? ಈಗ ತೆಳುವಿನ ಸೀರೆ ಒಂದು ಎಷ್ಟು ಭಾರ ಇರುತ್ತೆ ನಿಮ್ಗೆ ಗೊತ್ತಾಗುದಿಲ್ಲ. ಒಂದು ಬಿಡಿಸಿ ನೋಡುದಲ್ವಾ ಅದನ್ನು? ಅದೆಲ್ಲ ಹುಡುಕಿ ನಿನ್ನ ಮನಸ್ಸಿಗೆ ಇಷ್ಟವಾಗುವ ನೀನು ಬಯಸಿದ ಸೀರೆಯನ್ನೇ ನಾನು ಹುಡುಕಿ ತಕೊಂಡು ಬಂದು ಗ್ರಾಚಾರವ ನನಗೆ ನಾಯಿ ಮಲ ಗೋಣಿಯಲ್ಲಿ. ಸುಮ್ಮನೆ ಎಂತದ್ದು? ಈಗ ನೀನು ಕೇಳಿದ್ದನ್ನು ಕೊಡ್ಲಿಕ್ಕಾಗದಿದ್ರೆ ಇಲ್ಲ ಅಂತ ಹೇಳಿ ಅಂತ. ಹಾ, ಆದ್ರೆ ಸೀರೆ ಬದಲಿಗೆ ಗೋಣಿ ತರುವಷ್ಟು ಮೂರ್ಖನ ಮತ್ತೆ ಯಾಕೆ ಹೀಗಾಯ್ತು? ನನ್ನಿಂದ ಆದದ್ದಲ್ಲ, ಏನೂ ಬದಲಾವಣೆ. ಎಂತದ್ದು? ಇದರ ಮಧ್ಯದಲ್ಲಿ ಒಂದು ಕೆಲಸ ನಡೆದಿದೆ ಅನ್ನುವುದು ಸ್ಪಷ್ಟ. ಎಂತ ಕೆಲಸ? ನಮ್ಗೆ ಗೊತ್ತಿಲ್ಲ ಕೆಲಸ. ಸುಮ್ಮನೆ ಈಗ ನೆನಪಾಯ್ತು, ನನಗೆ ನೆನಪಾಯ್ತು. ಇದು ಅಮ್ಮನದ್ದೇ ಕೆಲಸ. ಯಾರು? ನಾನು ಮಾಡಿದ್ದನ್ನು ಈಗ ಬದಲು ಮಾಡಬೇಕು ಅಂತಂದ್ರೆ ನನಗೆ ಹುಟ್ಟಿದವನೇ ಆಗ್ಬೇಕು, ಮತ್ತೆ ಬೇರೆ ಅಲ್ಲ. ಈಗ ನನಗೆ ಸೀರೆ ಇಲ್ಲ ಅಂತ ಆಯ್ತಲ್ಲ. ನನಗೆ ಸೀರೆ ಇಲ್ಲ ಅಂತ ಆಯ್ತಲ್ಲ. ಅಲ್ಲ, ಸೀರೆ ವಿಷಯ ಅಲ್ಲ. ನಾನು ಅಂಗಡಿಯಿಂದ ಮನೆಗೆ ಬಂದನು. ಹೌದು. ಮಧ್ಯಾಹ್ನದ ಹೊತ್ತು ಬಿಸಿಲಿಗೆ ನೆತ್ತಿ ಸುಡುವುದಕ್ಕೆ ಪ್ರಾರಂಭ ಆಗಿದೆ. ಹಾ, ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ಹಾಕಿಕೊಳ್ಳೋಣ ಈ ಉದ್ದೇಶದಿಂದ ಹೊರಗೆ ಜಗಲಿಯಲ್ಲೇ ಸೀರೆಯ ಕಟ್ಟನ್ನಿಟ್ಟೆ ನಾನು ಒಳಗೋದೆ. ಓ, ಆ ಮಧ್ಯದಲ್ಲಿ ಬಹುಶಃ ಮಾನ್ಯ ಕೆಲಸ. ಅಯ್ಯೋ, ಯಾಕಾದ್ರೂ ನೀವು ಮನೆಗೆ ಹೋಗ್ಬೇಕಿತ್ತು? ಅಂಗಡಿಯಿಂದ ನೇರ ನಮ್ಮ ಮನೆಗೆ ಬರುತ್ತಲ್ವಾ? ನಿಮಗೆ ಕುಡಿಲಿಕ್ಕೆ ಎಷ್ಟು ಬೇಕಾದ್ರೂ ನಾನು ಕೊಡ್ತಿದ್ದೆ ಇಲ್ಲಿ. ಅಯ್ಯೋ, ಅಲ್ಲ, ನೇರ ಇಲ್ಲಿಗೆ ಬಂದ್ರೆ ನಿಮಗೆ ಹೊಟ್ಟೆ ತುಂಬಿಸುವುದು ಬೇಡ. ನಾನು ಇಲ್ಲಿ ಹೊಟ್ಟೆ ತುಂಬಿಸ್ತಾ ಇದ್ದೆ ಅಲ್ವಾ? ನಾನು ಇದ್ದೇನಲ್ವಾ? ಅಲ್ಲ, ಹೊಟ್ಟೆ ತುಂಬಿಸುವುದ್ರೆ ನಿಮ್ಮಲ್ಲಿ ನಮಗೆ ಅದು ಆಗ್ತದ? ಸಾಯಿಲಾಚೆ ಅದ್ರ ವಿಷಯ ಬಿಟ್ಟು ಬಿಡುವ. ಈಗ ಇನ್ನೊಂದು ಸೀರೆ ತರುವಿದಂತೆ. ಅಲ್ಲ, ಸೀರೆ ತರುವ. ಸೀರೆ ಒಂದಲ್ಲ ಇದ್ರೆ ಒಂದೇ ಕೆರಳು ಸೀರೆ ತರುವ. ಹೌದು, ಅದು ದೊಡ್ಡ ವಿಷಯ ಅಲ್ಲ. ಇದು ಏನೋ ಅವನಿಗೆ ಸೊಂದಿಗೆ ನಾವು ಸ್ವಲ್ಪ ಜಾಗ್ರತೆ ಹೆಚ್ಚು ಮಾಡಬೇಕು. ಇಷ್ಟು ಬೇಗ ನಾನು ಭಾವಿಸಿದ್ದು ಯಾರಿಗೂ ವಿಷಯ ಗೊತ್ತಿಲ್ಲ. ಹೌದಾ? ಈಗ ನೋಡುವಾಗ ಮಾಣಿಗೆ ಕತೆ ಗೊತ್ತಾಗಿರ್ಬೇಕು. ಅಯ್ಯೋ, ನೀವು ಗೊತ್ತಾಗುವಾಗ ಯಾಕೆ ಅದನ್ನೆಲ್ಲ ಹುಚ್ಚು ಮರೆಯಲ್ಲಿ ಇರಬಾರ್ದಿತ್ತದು. ಬಹುಶಃ ನಾನು ಇಲ್ಲಿಗೆ ಬರುವ ವಿಷಯ ಅವನಿಗೆ ಗೊತ್ತಾಗಿದೆ, ಅದಕ್ಕೆ ಅವ ಹೀಗೆ ಮಾಡಿದ. ಆದ್ದರಿಂದ ಒಂದು ದೃಷ್ಟಿಯಿಂದ ಮಾಡಿದ್ದು ಒಳ್ಳೆದೇ. ಯಾಕೆ? ಅಲ್ಲ, ಹಾಗಲ್ಲ, ಇನ್ನು ಜಾಗರೂಕತೆ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಅಥವಾ ಇನ್ನು ಮನೆಯಲ್ಲೇ ಕಳ್ಳರಿದ್ದಾರೆ ಅಂತ ಆಗುವ ಎಚ್ಚರಿಕೆ ಬಹಳ ಬೇಕಾಗ್ತದೆ ಅಲ್ವಾ? ಕಳ್ಳತನದ ಕೆಲಸ ಮಾಡೋದು ಎಷ್ಟು ಎಚ್ಚರಿಕೆ ಇದ್ರೂ ಸಾಕಾಗುದಿಲ್ಲ. ಹಾಗಾಗಿ ಹಾಗಾದ್ರೆ ನೀನು ಬೇಸರ ಮಾಡಿ. ಆಯ್ತು, ನಿಮ್ಮ ಮೇಲೆ ಸೀರೆ ತಂದುಕೊಂಡು ಆಯ್ತು. ಮತ್ತೆ ಬೇರೆ ನೋಡಿ ಶಾಸ್ತ್ರ ಕಂಟಕಾಭರಣಿಲ್ಲದಾಯಿತು, ಕುಂಠಿತಾಯಿತು ಆಸೆಯು. ನೋಡಿ ಶಾಸ್ತ್ರಿಗಳೇ, ಕಂಠಕಾಭರಣಿಲ್ಲದಾಯಿತು, ಕುಂಠಿತಾಯಿತು ಆಸೆಯು. ತಂಟೆ ಬೇಡದರಿಂದ ತನಗಿನ್ನುಲ್ಟಿ ಸುಖವು, ತಂಟೆ ಬೇಡದರಿಂದ ತನಗಿನ್ನುಲ್ಟಿ ಸುಖವು. ಕಂಟಕಾಭರಣಿಲ್ಲದಾಯಿತು, ಕುಂಠಿತಾಯಿತು ಆಸೆಯು. ಶಾಸ್ತ್ರಿಗಳೇ, ಸೀರೆ ಸತ್ತು ಹೋಗಿ ಅಚ್ಚಿ. ಸೀರೆ ವಿಷಯ ಬಿಡು ನೀನು. ಇನ್ನು ನಾವು ಬರುವಾಗ 4 ತರುವಿರಂತೆ. ಅಯ್ಯೋ, ಅದು ದೊಡ್ಡ ವಿಷಯ ಅಂತ. ನನ್ನ ಕೊರಳನ್ನು ಮುಟ್ಟಿ ಅಂತೆ ನೀವು. ಅಯ್ಯೋ, ನಾನು ಯಾವಾಗಿಂದ ಕಾಯ್ತಾ ಇದ್ದೇನೆ. ಅಲ್ಲ, ಹಾಗಲ್ಲ ಹೇಳಿದ್ದು. ಒಮ್ಮೆ ನೋಡಿ, ಸರಿಯಾಗಿ ನೋಡಿ ಕೊರಳಲ್ಲಿ ಅಂತ. ಅಲ್ಲ, ನಾನೆಲ್ಲಿ ಯಾರು ನೀನು ಸೀರೆ ತರ್ತೇನೆ ಅಂತ ಕೊರಳು ಮುಟ್ಟಿ ಆಣೆ ಮಾಡಿ ಶಾಸ್ತ್ರಿಗಳು ಅಂತ ಹೇಳ್ತೇವೆ. ಹಾಗಲ್ಲ ಶಾಸ್ತ್ರಿಗಳೇ, ಎಲ್ಲಾ ಹೆಣ್ಣು ಮಕ್ಕಳ ಕೊರಳಲ್ಲಿ ನೋಡಿ, ನನ್ನ ಒಮ್ಮ ಕೊರಳದೊಮ್ಮೆ ಸರಿಯಾಗಿ ನೋಡಿ. ಏನು? ಅವರ ಅಂದಕ್ಕೆ ನನ್ನ ಅಂದ ಉಂಟಾ? ಅಂದ್ರೆ ನನ್ನ ಕೊರಳು ಅಂದ ಉಂಟು, ಅವರಷ್ಟು ಶೃಂಗಾರ ನಾನು ಮಾಡಿಕೊಳ್ತಾ ಇದ್ದೇನೆ. ನನ್ನ ಕೊರಳು ಅಂದ್ರೆ ಶಂಖದಾಗ ತುಂಬು ಕೊರಳು. ಅಯ್ಯೋ, ನಿಮ್ಮನ್ನು ಕೊರಳನ್ನು ನೀವು ಇದು ಹೊರಡಿಸ್ಲಿಕ್ಕೆ ಹೇಳಿದ್ದಲ್ಲ. ನೋಡಿ, ನನ್ನ ಒಂದು ಬೇಕಾದಂತ ಆಭರಣವೇ ಇಲ್ಲ. ಇದೆಂತದಿದು? ಇದೆಲ್ಲ ಹಳತ್ತಾಗಿದೆ ಶಾಸ್ತ್ರಿಗಳೇ. ಅಲ್ಲ, ನಾನು ವಿನ್ಯಾಸ ಎಲ್ಲ ಈಗ ಬದಲಾಗಿದೆ. ಅಲ್ಲ, ನಾನು ಹೇಳುವುದಾದ್ರೆ ನಿನಗೆ ಆಭರಣವೇ ಬೇಡ. ಎಂತಕ್ಕೆ? ಅಲ್ಲ, ನಿರಾಭರಣ ಸುಂದರಿ ನೀನು. ಹಾಗೆಲ್ಲ ಶಾಸ್ತ್ರಿಗಳು ಹೆಣ್ಣು ಮಕ್ಕಳಿಗೆ ಆಭರಣ ಬೇಡ ಅಂತ ಹೇಳಿದ್ರು, ಎಷ್ಟು ಹೇಳಿದ್ರು ಕೂಡ ಅವರಿಗೆ ಆಸೆ ಇರ್ತದಲ್ವಾ? ಆಸೆ ಸಹಜ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಆಭರಣದಿಂದ ಹೆಣ್ಣು ಮಕ್ಕಳಿಗೆ ಅಲಂಕಾರ ಬರುತ್ತೆ. ಹೌದು. ಇನ್ನು ಕೆಲವರಾಗಲ್ಲ, ಕೆಲವು ಹೆಣ್ಣು ಮಕ್ಕಳಿಂದ ಆಭರಣಕ್ಕೆ ಅಲಂಕಾರ ಬರುತ್ತೆ. ಹೌದು, ಒಮ್ಮೆ ನೋಡುವನ ಹಾಗೆ ಆಭರಣವನ್ನು ಹಾಕಿ ಒಮ್ಮೆ ನೋಡುವ, ಅದಕ್ಕೆ ಅಲಂಕಾರ ಬರ್ತದಂತೆ ಹೇಳಿ ಸಿಕ್ಕಿದೆ. ಹಾಗೆಲ್ಲ
ಅದಲ್ಲ ಶಾಸ್ತ್ರಿಗಳೇ, ನನಗೊಂದು ಕಂಠಿ ಮಾಲೆ ಹಾಕ್ಬೇಕಂತ ಭಾರಿ ಆಸೆ. ಅಲ್ಲ ನೀನು ಕಂಟಕ ಕಂಟಕ ಹೇಳಿದೆ ಎಂತ ಮುಂದೆ ಗೊತ್ತಾಗ್ಲಿಲ್ಲ. ಕಂಟಕ ಆಭರಣ. ನನಗೆ ಕಂಟಕ ಉಂಟು ಇಲ್ಲಿ ಮೇಲೆ ಮೇಲೆ. ಅದಲ್ಲ ಶಾಸ್ತ್ರಿಗಳೇ, ನನ್ನ ಕಂಠಕ್ಕೆ ಒಂದು ಆಭರಣ. ಕಂಟಕ್ಕೆ ಆಭರಣ? ಹೌದು. ಆಭರಣ ಅಂದ್ರೆ ಒಂದು ಮುತ್ತಿನ ಮಾಲೆ. ಹಾಗೆ ಆಗ್ಬೇಕಲ್ಲ? ಹಾಗೇ ಆಗಬೇಕು. ಅದು ಆಗದೆ ಏನಾಗುದಿಲ್ಲ. ಅದಾಗದೆ ಏನಾಗುದಿಲ್ಲ ಶಾಸ್ತ್ರಿಗಳೇ. ನೀವು ಸೀರೆ ಅಂತ ಹೇಳಿದ್ರೆ ಸೀರೆ ವಿಷಯ ಇಲ್ಲ. ಈಗ ಆಭರಣ ಹೇಳಿದ್ರೆ ಅದಕ್ಕೆ ನೀವು ನೆಪ ಮಾತಾಡ್ತೀರಿ. ನಿಮ್ಗೆ ರಾಣಿ ಬೇಡ್ವಾ? ಅಯ್ಯಯ್ಯೋ, ರಾಣಿ ಅಲ್ಲ. ಆ ಮಟ್ಟಿಗೆ ನಿನ್ನ ಒಂದು ಯೋಚನೆ ಒಳ್ಳೇದು ಮಾಡಿ ಹೆಸರಿಟ್ಟಿದೆ. ಎಂತದ್ದು? ಹೆಸರೇ ರಾಣಿ ಅಪ್ಪ. ಯಾರು ಕರೆದ್ರು ನೀನು ರಾಣಿ. ಹೌದು, ರಾಣಿ ಆಗಿರ್ಬೇಕಲ್ಲ. ನೀವೀಗ ಆಭರಣ ತಂದು ಕೊಡೋದಾದ್ರೆ ದಾಸಿ ಆದ್ರೆ ಏನೀಗ ಅಷ್ಟು ಬಡತನ ಅಸಲೇ ಇಲ್ಲಪ್ಪ. ನೀನು ಆಲೋಚನೆ ಮಾಡಿ. ಈಗ ನಾನು ಎಷ್ಟು ವರ್ಷ ಆಯಿತು ಪರಮೇಶ್ವರನ ಪೂಜೆ ಮಾಡುವುದು? ಹೌದು, ಹಲವು ವರ್ಷಗಳಾಯ್ತು. ಹಲವು ವರ್ಷದಿಂದ ಪೂಜೆ ಮಾಡ್ತಾ ಇಲ್ಲ. ಹೌದು. ಈಗ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಂತ ನನಗೆ ಅಷ್ಟು ಬಡತನ ಬಂದಿತ್ತಲ್ಲ, ಹೇಳಿದ್ನ ಅಲ್ವಾ? ಆಭರಣ ಅಲ್ವಾ? ಆಭರಣ. ಕೊರಳಿ ಅಲ್ವಾ? ಕೊರಳಿಗೊಂದು ಆಭರಣ ಕರ್ತೀರಲ್ವಲ್ಲ? ದೇವರು ಒದಗಿಸಿ ಅದಲ್ಲ ಅಷ್ಟೇ. ಇಷ್ಟದ ತನಗೊಂದು ಇಲ್ಲ ಅಂತ ಆಗಿ. ಹೌದು, ದೇವರು ಕೊಟ್ಟ. ದೇವರು ಕೊಟ್ಟರು. ನಮ್ಮ ಶ್ರದ್ಧೆ ಹಾಗೆ. ಹೌದು, ದೇವರು ಕೊಟ್ಟ. ಇದು ಹಾಗಿದ್ರೆ ಸರಿ. ಆದ್ರೆ ಒಂದು ಎಂತದ್ದು? ಬಹಳ ಸಮಯದಿಂದ ಕೈ ನೋಡುವ ಹೌದಾ? ಒಂದು ಕೈ ನೋಡ ಕೈ ನೋಡುವಂತ ಹೇಳಿದ್ರೆ ನಿಮಗೆ ಹೇಳಿ ಕೇಳಿ ಆಗ್ಬೇಕು. ಒಂದು ಕೈ ನೋಡುವ. ಒಂದು ಕೈ ಮತ್ತೆ ಎರಡು ಕೈ ನೋಡ್ಲಿಕ್ಕೆ ನೋಡಿ ಶಾಸ್ತ್ರಿಗಳು, ಅದ್ರಲ್ಲಿ ಎಂತ ದುಡ್ಡು ನಾಚಿಕೆ? ಹಾಗೆಲ್ಲ ಎಂತ ಮಾಡುದು? ಕೈ ನೋಡುವಂತ ಹೇಳಿದ್ರೆ ಅದನ್ನೆಲ್ಲ ಹೀಗೆ ಅಲ್ಲ, ರೇಖೆ ಸರಿ ಕಾಣಬೇಡ ಹಾಗೆ ಹಾಗೆ ಅಲ್ಲ. ಯಾಕೋ ನಿನ್ನ ಕೈ ಸ್ಪರ್ಶ ಆಗುವಾಗ ಒಂದು ಕಂಪನ ಅಂತ ಉಂಟು. ಅದೇನು? ಅಲ್ಲ, ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಶಕುನ ಶಾಸ್ತ್ರ ಎಲ್ಲ ಬರ್ತದಲ್ಲ? ಓ, ಶಕುನ ಶಾಸ್ತ್ರ ಎಲ್ಲ ಬರ್ತದೆ. ನಾನು ಕೈ ನೋಡಿ ಹೇಳ್ತೇನೆ, ಮುಖ ನೋಡಿ ಹೇಳ್ತೇನೆ. ಹೌದಾ? ಕೆಲವು ಸಲ ಮುಖ ನೋಡಿ ಕೂತುಕೊಳ್ತೇನೆ. ನನ್ನನ್ನು ಹೇಳಿ ನೋಡಿ, ಒಂದು ನನ್ನ ಭವಿಷ್ಯ ಹೇಳಿ. ಭವಿಷ್ಯ ಒಳ್ಳೆ ಯೋಗ ಉಂಟು. ಯೋಗ ಉಂಟಾ? ಓ, ಎಲ್ಲಿ ಶನಿ ಎಲ್ಲಿ ಉಂಟು? ಶನಿಯಿಂದ ಹಿಂದೆ ಉಂಟು ಅಂತ ಕಡೆ. ನನ್ನ ಹಿಂದೆ ಎಲ್ಲಿ? ಅಲ್ಲ, ನಿನ್ನ ಹಿಂದೆ ಅಂದ್ರೆ ನನ್ನ ಮುಂದೆ. ನಿಮ್ಮ ಮುಂದೆಯಾ? ಹೌದು. ಅಂದ್ರೆ ನನ್ನ ಬೆನ್ನ ಹಿಂದೆ. ಬೆನ್ನು ಬಿಡುದಿಲ್ಲ ಶನಿ ನನ್ನದು. ತಂದೆಲಾಲಿತು ಬೇಡ್ವೆ ಎಂದು ಚೇಕರನ ಚಂದ ನೀವು ಕೂತಿತಲು ಕಂಡೆ ಚಬರನ ಕಂಡೆ ಚಬರನ ಕಂಡೆ ಚಬರನ. ಹೌದಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು ಹೇಳಿದ್ರೆ ನಿನಗೆ ಇದ ಕೆಲಸ. ಅಪ್ಪಯ್ಯನಿಗೆ ಬೇಕೋ ಬೇಡ ಹೇಳಲಿಕ್ಕೆ ನೀನು ಅಪ್ಪಯ್ಯ ಬೇಡ ಅಂತ ನಾನು ಏನು ಮಾಡುದು ಬೇಡ ಅಂತಲ್ಲ, ಅಪ್ಪಯ್ಯ ಬೇಡ ಅಂತಲ್ಲ. ಅಯ್ಯೋ ಅಪ್ಪಯ್ಯ, ನೀವು ಪೂಜೆ ಮಾಡ್ಲಿಕ್ಕೆ ಹೇಳಿದ್ರೆ ಅಪ್ಪಯ್ಯ, ಹೌದು. ದೇವಸ್ಥಾನಕ್ಕೆ ಹೋಗುವಾಗ ಅಪ್ಪಯ್ಯ ಒಬ್ಬ ಬೇಡ ಕೂತ್ಕೊಂಡಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ ಅಪ್ಪಯ್ಯ. ಕಾಸಿ ಬೇಡಿದ ಮಾತನು ಕೇಳುತ್ತ ರೋಚದಾಳುತ್ತಲವನು ಈ ಜನಿಗ ಕುಡಿಯೋಡಿ ಇನ್ನು ಯಾದ ಪ್ರವೇಶವನ್ನು ನೋನು ದೇವಸ್ಥಾನದಲ್ಲಿ ಬೇಡ ಕೂತ್ಕೊಂಡು ಪೂಜೆ. ಸಣ್ಣದರಲ್ಲಿ ಬೇಗ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೇನೆ ಅಪ್ಪಯ್ಯ. ದೇವಸ್ಥಾನದ ಒಳಗೆ ಹಾಗೆ ಗರ್ಭಗುಡಿಯಲ್ಲಿ. ಹೌದೇನು? ನಿನಗೆ ಎಚ್ಚರ ಇರಲಿ. ಇದ್ದೆ ಅಪ್ಪಯ್ಯ, ಎತ್ತರದಿಂದ ನೋಡಿದ್ದು ನಾನು. ದೇವಸ್ಥಾನದ ಗರ್ಭಗುಡಿಗೆ ಎಲ್ಲರನ್ನು ಒಳಗೆ ಬಿಡ್ಲಿಕ್ಕೆ ಉಂಟ? ಆಗಲ್ಲ ಅಪ್ಪಯ್ಯ, ಅದಲ್ಲಿ ಬಾಗಿಲು ಸರಿಯಲ್ಲಿ ಉಂಟು. ಬಾಗಿಲು ದೂಡ್ಕೊಂಡು ಒಳಗೆ ಹೋಗಿದ್ದಾವ. ಅಲ್ಲ, ಅದು ಬಾಗಿಲು ಚಿಲಕವಾಗಿ ವರ್ಷ ಕೆಲವಾಯ್ತು ಹೌದು ಅಲ್ವಾ? ಹೌದು ಚಿಲಕ ಕಟ್ಟಿಲ್ಲ, ಅದಕ್ಕೆ ಅವರು ದುಡ್ಕೊಂಡು ಒಳಗೆ ಹೋದ. ಗೌಡರ ಹತ್ರ ಕೆಲವು ಸಲ ಹೇಳಿದೆ ನಾನು, ಚಿಲಕ ಒಂದು ಸರಿ ಮಾಡಿಸಿಕೊಡಿ, ಚಿಲಕ ಒಂದು ಸರಿ ಮಾಡಿಸಿಕೊಡಿ. ನಾನು ಅವನಿಗೆ ಜೋರು ಮಾಡಿದೆ ಅಪ್ಪ, ದೇವಸ್ಥಾನದೊಳಗೆ ಬಂದು ಸೂತ್ರ ನೀನು ಕೂತ್ಕೊಂಡಿದ್ದೀಯ ಅಂತ ಹೇಳಿ ಅಪ್ಪನ ಹತ್ರ ಹೇಳುವಾಗ, ನಿನ್ನ ಅಪ್ಪಯ್ಯದೊಂದು ಕುಂಬಳಕಾಯ, ನಿನ್ನ ಅಪ್ಪಯ್ಯದೊಂದು ಕುಂಬಳಕಾಯ, ನಿನ್ನ ಅಪ್ಪ ಏನು ಅಂತ ಓದಿಲಿಕ್ಕೆ ಬಂದ ಅಪ್ಪಯ್ಯ. ಹೌದಾ? ಹೌದು. ನೀನು ನನ್ನ ಹೆಸರು ಹೇಳಿ. ಹೆಸರು ಅದಕ್ಕೆ ಹೇಳಿದಪ್ಪಯ್ಯ, ನಿಮ್ಗಂತೂ ಕುಂಬಳಕಾಯ ಅಂದ. ನಿಮ್ಮ ಹೆಸರು ಹೇಳಿದಾಗಲೇ ನಾ ಕೇಳಿ ಜೋರು ಬಿಟ್ಟ ನನಗೆ. ಅದಕ್ಕೆ ಮೊದಲು ಮೆಲ್ಲ ತಟ್ಟಿದಷ್ಟೇ. ಹೌದಾ? ಹಾಗಿದ್ರೆ ಕೇವಲ ಗೊತ್ತಿಲ್ಲದೆ ಬಂದು ಕೂತವ ಅಲ್ಲ, ಏನೋ ಒಂದು ದುರುದ್ದೇಶ ಇಟ್ಟುಕೊಂಡೇ ಕೂತಿದ್ದಾನೆ ಅಂತ. ಇರ್ಬೇಕಪ್ಪಯ್ಯ. ನಾವು ಬದುಕಿದ್ದಕ್ಕೆ ಅವಕಾಶ ಕೊಡಬಹುದೇನೋ? ಅಲ್ಲೇ ಕೂತಿದ್ದಾನೆ. ಹೌದಾ?
ಒಂದು ಉಪದೇಶ ಮಾಡಬೇಕು ಅಂತ. ನಿಮ್ಮನ್ನು ನೋಡಿದ ತಕ್ಷಣ ಬೇರೆಯವರಿಗೆ ಗುರುಗಳಂತ ಕೈ ಮುಗಿದಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ಬೇರೆಯವರಿಗೆ ಕೈ ಮುಗಿತ ನೋಡಿ, ಅದೇ ಇರುದು. ನಿಮ್ಮನ್ನು ನೋಡಿದ ತಕ್ಷಣ ಬೇರೆಯವರಿಗೆ ಕೈ ಮುಗಿತಾನಲ್ಲ, ನನ್ನನ್ನು ನೋಡಿದ ತಕ್ಷಣದಲ್ಲೇ ಬೇರೆಯವರು ಕೈ ಮುಗಿಯುತ್ತಾರೆ. ಕೈ ಮುಗಿತಾರೆ. ಬೇರೆಯವರಿಗೆ ಕೈ ಮುಗಿದದ್ದಲ್ಲ, ಅಲ್ಲ. ನನ್ನನ್ನು ಹೇಳಿದ್ದವ ಗುರುಗಳು. ಹೌದೇನು? ಓ, ನೀನು ಗುರು ಅಂತ ಕರೆದ ಮಾತ್ರಕ್ಕೆ ನಾನು ಒಪ್ಪಿಕೊಡ್ತೇನೆ ಅಂತ ಅರ್ಥವಲ್ಲ. ನಿಮ್ಮನ್ನಲ್ಲ ಅವರನ್ನೇ ಹೇಳಿ. ಏನು ನೀನು ಕರೆದ ತಕ್ಷಣ ಒಪ್ಪಿಕೊಳ್ಳಿಕ್ಕೆ ಅವರನ್ನು ಇಷ್ಟಂತೆ ಇವರನ್ನು ಯಾರು ಗುರು ಅಂತ ಕರೀಲಿಲ್ವಾ? ಮಂಗ ಗುರುಗಳೇ, ನಿನಗೆ ಈಗಲ ಧೈರ್ಯ ಬಂದದ್ದು, ಆಗ ಕೇಳಬಾರ್ದು. ಈಗ ನನಗೆ ಅಪ್ಪನ ಧೈರ್ಯ ಉಂಟು. ಆಗ ನನಗೆ ಅಪ್ಪ ಇರಲಿಲ್ಲ. ಇಲ್ಲ, ಅಪ್ಪ ಇರ್ಲಿಲ್ಲ. ಸಿಟ್ಟು ಬಂದ್ರೆ ಉಂಟಲ್ಲ ನನಗೆ. ಹೌದಾ? ಓ, ಏನಾಯ್ತು ನಿನ್ನ ಗುಡಿಸಲು ಅಂತ ಭಾವಿಸಿದ್ಯಾ? ಊರಿಗಿರುವ ಒಂದೇ ಒಂದು ದೇವಸ್ಥಾನ, ಇದರ ಪಾವಿತ್ರ್ಯ ಅಂತದ್ದು. ಇಲ್ಲಿ ಬಂದು ಗರ್ಭಗೃಹದಲ್ಲಿ ಕುಳಿತಿ ಹೇಳೋರು ಯಾರು ಇಲ್ವ ನಿನಗೆ? ಕಾಡಿನಲ್ಲಿ ಹೋಗಿ ಬೇಟೆಯಾಡಿ ಹಸಿ ಮಾಂಸ ತಿನ್ನಬೇಕಾದ ಜಾತಿಯವ. ಶಂಭೋ ಶಂಕರ, ಶಂಭೋ ಶಂಕರ, ಎಂತದ ಇದು? ನೋಡಲ್ಲಿ ತಂದಿಟ್ಟದೆಂತದ್ದು? ಅದರಲ್ಲಿ ತರಕಾರಿ ತುಂಡಿ ತರಕಾರಿ ಹಸಿ ಮಾಂಸ ತಂದಿಟ್ಟಿದ್ದಾನೆ. ಅದು ಮಾಂಸ ಅಂತ ನಿಮಗೆ ಗೊತ್ತಪ್ಪಯ್ಯ? ಅದು ನೋಡುವಾಗಲೇ ಗೊತ್ತಾಗುದಿಲ್ಲ, ಅದರ ಮೇಲೆ ನೊಣ ಕೂತದ್ದು. ನೋಡ ಕೂತದ್ದೆಲ್ಲ ಮಾಂಸ ತುಂಡು. ರಕ್ತ ಹರಿತಾ ಉಂಟು ಅದರಲ್ಲಿ. ಎಂತ ತರದ ಮಾಂಸ ತಂದಿರಿಸಿದ್ಯಲ್ಲ, ಹೌದೇನೋ? ಏನು ಕೆಲಸ ಇಲ್ಲ ನಿನಗೆ? ಸ್ವಾಮಿ, ಭಕ್ತಿಯು ಪರಶಿವನ ಧ್ಯಾನಿಸಿ ಶಕ್ತಿ ಸಾಮರ್ಥ್ಯಗಳು ವ್ಯರ್ಥವು. ಬೇಕೇ ಮುಕ್ತಿದಾಯಕ ಶಿವಗೆ ಭಕ್ತರು ಅಲ್ಪ ಪೂಜೆಗಳು ಯುಕ್ತವಾಗಿ ಎಗಿಗುವುದು ಸರ್ವಕ್ಕೆ ಜಗನಗ ಮಹದೇವ ನಡೆಯನು ಯುಕ್ತ ತೋರಿದ ತೆರದಿ ಧ್ಯಾನಿಸಿ ಕೊರತೆ ನಿಮಗೇನು ಭಕ್ತಿಯಿಂ ಪರಶಿವನ ಧ್ಯಾನಿಸೆ. ನಿಮ್ಮನ್ನು ಕಂಡಾಗ ಮಹಾತ್ಮರು ಅನ್ನುವಂತಹ ಭಾವನೆ ಹುಟ್ಟುತ್ತೆ. ಯಾರು ಹೇಳಿದ್ರು ನಮ್ಮ ಅಪ್ಪಯ್ಯ ಹುತಾತ್ಮರು ಅಂತ? ನಿಮ್ಮನ್ನು ಹುತಾತ್ಮರು ಅಂತ ಕರೆದ ಸ್ವಾಮಿ, ಬೇಡರ ಹುಡುಗರಾದಂತಹ ನನ್ನನ್ನು ದಿನ್ನ ಅಂತ ಎಲ್ಲರೂ ಕರೆಯುತ್ತಾರೆ. ಈ ಶಿವಾಲಯದಲ್ಲಿ ಕುಳಿತು ಆ ದೇವರಿಗೆ ನನಗೆ ಸಿಕ್ಕಿದಂತಹ ಮಾಂಸವನ್ನೇ ಅವರಿಗೆ ನೈವೇದ್ಯದ ರೂಪದಲ್ಲಿ ನಾನು ಅರ್ಪಿಸುತ್ತಿದ್ದೇನೆ. ನನಗೆ ಎಣಿಸಿದ ಹಾಗೆ ನಾನು ಅವರನ್ನು ಪೂಜೆ ಮಾಡ್ತಾ ಇದ್ದೇನೆ. ಆದರೆ ಬಂದ ನೀವು ಹೇಳ್ತೀರಿ ನೀನು ಪೂಜೆ ಮಾಡಬಾರ್ದು, ಅಪವಿತ್ರ ಅಂತ. ನಮ್ಮ ಗುರುಗಳಿದ್ದಾರಲ್ಲ ಇವರು, ನನಗೂ ಮೊದಲು ದೇವರು ಎಂಬುದಾಗಿ ಇದ್ದಾರೆ ಅನ್ನುವುದೇ ಗೊತ್ತಿರಲಿದೆ ನಮಗೆ. ಆದರೆ ಗುರುಗಳು ನಮಗೆ ಉಪದೇಶ ಮಾಡಿದ್ದು, ಈ ಲೋಕದಲ್ಲಿ ದೇವರು ಎಂಬುವರಿದ್ದಾರೆ, ಅವರನ್ನು ಭಕ್ತಿ ಭಾವದಿಂದ ನಾವು ಪೂಜೆ ಮಾಡಬೇಕು. ದೇವರನ್ನು ಇಂಥವರೇ ಪೂಜೆ ಮಾಡಬೇಕು ಅಂತ ಇಲ್ಲ. ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಅಂಥವರಿಗೆ ದೇವರು ಒಲಿಯುತ್ತಾರೆ. ಈ ಜಾತಿ ಅನ್ನೋದು ದೇವರು ಮಾಡಿದ್ದಲ್ಲ, ನಾವೇ ಮಾಡಿದ್ದು ಎಂಬುದನ್ನು ಗುರುಗಳೇ ಹೇಳಿದ್ದಾರೆ. ಈ ಜಾತಿ ಅನ್ನೋದು ಇರುವುದೇ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನಮ್ಮ ಆತ್ಮದಲ್ಲಿ ಪರಮಾತ್ಮನಿದ್ದಾನೆ ಎಂಬ ಹಾಗೆ ಗುರುಗಳು ಹೇಳಿದ್ದು ಮಾತ್ರ ಅಲ್ಲ, ಮತ್ತೊಂದು ಕಥೆ ಹೇಳಿದ್ದಾರೆ. ಮೊದಲೊಂದು ಎಂಥದೋ ಪುರಾಣ ಕಾಲದಲ್ಲಿ ಯಾರು ಶ್ರೀರಾಮ ಸೀತಾರಾಮ ಅವರೇ ಹೇಳಿಕೊಟ್ಟದ್ದು ನಮಗೆ. ಆ ಶ್ರೀರಾಮ ಒಬ್ಬ ಅಂಬಿಗನಾದಂತಹ ಗುಮ್ಮನಿಗೆ ಒಲಿತಾನಂತೆ. ಆಮೇಲೆ ಯಾರಪ್ಪ ಒಬ್ಬ ಬೇಡತಿಯಾದಂತಹ ಶಬರಿಗೆ ಮೋಕ್ಷ ಕೊಟ್ಟಿದ್ದಾನಂತೆ. ಆಮೇಲೆ ಪಕ್ಷಿಯಾದಂತಹ ಜಟಾಯುವಿಗೆ ಮೋಕ್ಷ ಕೊಟ್ಟಿದ್ದಾನಂತೆ. ಮತ್ತೆ ಕೋತಿಯಾದಂತಹ ಹನುಮಂತನಿಗೂ ಕೂಡ
ಅವ ಅಭಯ ಕೊಟ್ಟಿದ್ದಾನಂತೆ. ಹಾಗಿರುವಾಗ ದೇವರಿಗೆ ಜಾತಿ ಇಲ್ಲ, ಯಾರಿಗೂ ಕೂಡ ಪೂಜೆ ಮಾಡಿದರೆ ಅವರಿಗೆ ಒಲಿತಾನೆ ಎಂಬುದಾಗಿ ಗುರುಗಳು ಹೇಳಿಕೊಟ್ಟರು. ಹಾಗಿರುವಾಗ ಕಾಡಕಿರಾತನಾದಂತ ನಾನು ಭಕ್ತಿಯಿಂದ ಗುರುಗಳು ಹೇಳಿದ ಹಾಗೆ ಪೂಜೆ ಮಾಡಿದರೆ ನಿಮಗೆ ಏನು ಸ್ವಾಮಿ ಕೊರತೆ? ಹೇಳಲಿಕ್ಕೆ ನೀನೊಬ್ಬ ಕೇಳೀಗ ದೇವರ ಪೂಜೆ ಬಂದಿ ಕೇಳೀಗ ದೇವರ ಪೂಜೆ ಬಂದಿ ಇನ್ನಿತರ ಕಾರ್ಯ ನಿಶ್ಚಿತ ನಿಮಗೆಂದೇ ಉನ್ನತ ಮಹಿಮೆಯ ಬರಬೇಕೆಂದೇ ಕನ್ನಡ ಶಾಸ್ತ್ರವನ್ನು ಅರಿದ ನಮಗೆಂದೇ ನಿನ್ನ ಕೇಳೀಗ ಹೇಳುವವನಿಗೂ ಗೊತ್ತಿಲ್ಲ, ಎಷ್ಟನ್ನು ಕೇಳಬೇಕು ಅನ್ನುವಂತಹ ಅರಿವು ನಿನಗೂ ಇಲ್ಲ. ಅಯ್ಯೋ, ನಮ್ಮ ಗುರುಗಳಿಗೆಲ್ಲ ಅಡಿಗಡಿಗೆ ಎಲ್ಲನ್ನು ಗುರುವೆಂದು ಕರೆಯದಿರು. ನೀವೇ ಗುರುಗಳು. ನನ್ನ ಮುಖದಲ್ಲಿ ಅಂತ ವರ್ಕರ್ಸ್ ಉಂಟಪ್ಪ. ಯಾವ ಸುಮ್ಮನೆ ಊರಿನಲ್ಲಿ ಮಾತಿಲ್ಲ. ಮೂರ್ಖ ಗುರುವಿಗೆ ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳದಿರಿ ಅಪ್ಪ. ಈಗ ಉಪದೇಶ ಮಾಡುವಲ್ಲಿಗೆ ಮುಟ್ಟಿದ್ಯಲ್ಲೋ ನೀನು. ಅವನನ್ನು ನೀನು ಅವನಿಗೆ ಹೇಳಿದ್ದು ಪೂಜೆ ಮಾಡಲಿಕ್ಕೆ. ಅಪ್ಪಯ್ಯ, ಅವ ನನಗೆ ತೆಂಗಿನ ಕೈಕೊಂಡು ಮಂಡಿಗೆ ಹೊಡಿತೀರಿ ಅಂತ ಹೇಳಿದ. ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಬೇಕಾಗಿ ಮಂತ್ರ ಹೇಳು ಅಂತ ಹೇಳೋದು ಹೇಳಿಕೊಟ್ಟದು ಬಿಟ್ಟರೆ ಬೇರೆ ಏನಪ್ಪಯ್ಯ. ಒಂದು ವೇಳೆ ನಾನು ಸತ್ತೋದ್ರೆ ನಿಮಗೆ ಪಿಂಡ ಬಿಡ್ಲಿಕ್ಕೆ ಜನ ಯಾರಪ್ಪಯ್ಯ? ಅದಕ್ಕೆ ಬೇಕಾಗಿ ಪವಿತ್ರವಾದಂಥ ಮಂತ್ರವನ್ನು ನಿಮ್ಮ ಪ್ರಾಣ ನನ್ನ ಪ್ರಾಣ ಉಳಿಸಲಿಕ್ಕೆ ಬೇಕಾಗಿ ಅದನ್ನು ಅದೇ ನಾನು ಆಲೋಚನೆ ಮಾಡುವುದು. ನಿನ್ನನ್ನು ಪೂಜೆ ಮಾಡಬೇಕಿದ್ರೆ ನಿನ್ನ ಕುತ್ತಿಗೆಗೆ ಹಗ್ಗ ಕಟ್ಟಿ ನಾನು ಬಾವಿಗೆ ಇಳಿಸಿ ಆಗಬೇಕು. ಮತ್ತೆ ನೀನು ಅವನಿಗೆ ಪೂಜೆ ಮಾಡಲಿಕ್ಕೆ ಹೇಳಿದ್ಯಾ? ಯಾಕೆ ಇವ ಹೇಳಿದ? ಅವನ ಮಾತಿನಲ್ಲಿ ವಿಶ್ವಾಸ ಮುಟ್ಲಿಲ್ಲ ನನಗೆ. ಆದ್ರೆ ಈಗ ಅರ್ಥ ಆಯ್ತು. ಸರಿ, ನನ್ನ ಮಗಾಗಿ ಹುಟ್ಟಿದ್ದಕ್ಕೆ ಸಾಕು. ಆಪತ್ತಿನ ಕಾಲದಲ್ಲಿ ಪ್ರಾಣ ಉಳಿಸಿಕೊಳ್ಳುವುದು ಮುಖ್ಯ. ಹೌದಪ್ಪಯ್ಯ. ಅದಕ್ಕೆ ಬೇಕಾಗಿ ಅಲ್ಲದೇ ಇದ್ದದ್ದನ್ನಾದ್ರೂ ಮಾಡಬೇಕಾಗ್ತದೆ ಒಂದೊಂದು ಸಲ. ಹಾಗಾದ್ರೆ ದಿನ ಅದನ್ನೇ ಮಾಡಬೇಕು ಅಂತ ಅರ್ಥ. ಇಲ್ಲಪ್ಪಯ್ಯ ಇಲ್ಲ. ಇದು ಒಂದ್ಸಲ ಮಾತ್ರ ಅಪ್ಪನನ್ನು ಪುರಾಣ ಪುರುಷನಾದಂತಹ ರಾಮನಿಗಾದ್ರೂ ಒಂದು ಅನುಮಾನ ಬಂದನು. ಹೌದು. ಹೆಣ್ಣನ್ನು ಕೊಲ್ಲಬಹುದಾ? ಇಲ್ಲ. ಗುರುಗಳಲ್ಲಿ ಕೇಳಿದ್ರಂತೆ ಹೆಣ್ಣನ್ನು ಕೊಲ್ಲಬಹುದಾ? ಏನಂತ ಆ ಕಾಲಕ್ಕೆ ಹೇಳಿದ್ರಂತೆ ವಿಶ್ವಾಮಿತ್ರ. ಏನಂತ? ಮಾಡಬಹುದಾದದ್ದೋ ಮಾಡಬಾರದೇ ಇದ್ದದ್ದು ಅನಿವಾರ್ಯವಾದ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಪಾಪವೇ ಬಂತು, ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡಿರ್ತೇನೆ. ಈ ಪ್ರಸಂಗದಲ್ಲಿ ವಿಶ್ವಾಮಿತ್ರ ಉಂಟೆ ಹೇಳಿದ್ದು ನಾನು ನೆನಪ. ಯಾವುದಕ್ಕಾದ್ರೂ ನಮಗೊಂದು ಆಧಾರ ಬೇಕು ಅಷ್ಟೇ, ಬೇರೆಂತದ್ದು ಅಲ್ಲ. ವಿಶ್ವಾಮಿತ್ರನಿಗೂ ಒಂದು ಆಧಾರ ಬೇಕಂತ. ಈಗ ನೀನು ಉಪದೇಶ ಮಾಡಿದ್ಯಾಗ ನಿನ್ನ ಪ್ರಾಣ ಉಳಿಸಿಕೊಳ್ತೀವಿ, ಇಲ್ಲಂದ್ರೆ ಪ್ರಾಣವೇ ಹೋಗುತ್ತೆ ಅಲ್ವ? ಒಳ್ಳೆಯದು. ಶರೀರ ಮಾಧ್ಯಮಕ್ಕೂ ಧರ್ಮ ಸಾಧ್ಯ. ವಿಶ್ವಾಮಿತ್ರ ಜೋರಿದ್ರ ದೇವರನ್ನು ಪೂಜೆ ಮಾಡಿದ್ರೆ ದೇವರು ಬೇಕಾದನ್ನು ಕೊಡ್ತಾರೆ. ಅಯ್ಯ, ಅದನ್ನು ಕೊಟ್ಟದ್ದು ದೇವರು ಮಾಂಸ. ನೀನು ದೇವರಿಗೆ ಕೈ ಮುಗಿಯುವುದಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ಆದ್ರೆ ನೀನು ಕೈ ಮುಗಿಬೇಕಾದ ವಿಧಾನ ಏನು ಅನ್ನುವುದೇ ಪ್ರಧಾನ ಆಗಿರುವುದು. ಅದು ಗುರುಗಳು ಹೇಳಿಕೊಟ್ಟದ್ದು. ಅವನಿಗೇನು ಗೊತ್ತು? ಅದು ಅರ್ಧ ಹುರಿದ ಬೀಜ. ಹೌದಾ? ಹೌದಾ ಗುರುಗಳೇ? ಎಂತದ್ದು? ಬೇಗ ಹೇಳಿದ್ದು ಹೌದಾ? ಬೇಗ ಪುಡಿ ಆಗುದಿಲ್ಲ. ಆಗಲ್ಲ. ಅರ್ಧ ಹುರಿದ ಬೀಜ ಅಂದ್ರೆ ಏನು? ಆ ಕಡೆಗೆ ಮೊಳಕೆಗೂ ಆಗುದಿಲ್ಲ, ಈ ಕಡೆಗೆ ತಿನ್ಲಿಕ್ಕೂ ಬರುದಿಲ್ಲ ಅಂತದ್ದು. ಅವ ಏನು ತಿಳಿಯದೆ ಹೇಳಿದ. ಆದ್ರೆ ತಿಳಿದ ನಾನು ಹೇಳುವುದನ್ನು ನೀನು ಕೇಳಿದೆ. ಏನು ಸ್ವಾಮಿ? ಅವನ ಅಪ್ಪ ನಾನು. ಹೌದಾ? ಹಾಗಾಗಿ ಉಪದೇಶಿಸುವಂತಹ ಹಕ್ಕು ನನಗೂ. ಈ ಪ್ರಪಂಚದಲ್ಲಿ 4 ವರ್ಣಗಳು ದೇವನಿಂದಲೇ ಸೃಷ್ಟವಾದವು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಲ್ವ? ಮತ್ತೆ ಅವರು ಹೇಳಿದ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಸರಿ, ಅವ ಹೇಳಿದ. ಆದರೆ ಒಬ್ಬೊಬ್ಬರು ಮಾಡಬೇಕಾದಂತಹ ಕರ್ತವ್ಯವೇ ಆರಾಧನೆ. ಈ ನಿರ್ಣಯದಿಂದಲೇ ಈ ಪ್ರಪಂಚದಲ್ಲಿ ಬದುಕಬೇಕಾದದ್ದು. ಬ್ರಾಹ್ಮಣನಾದವ ದೇವಸ್ಥಾನದಲ್ಲಿ ಆಗಮಶಾಸ್ತ್ರಕ್ಕೆ ಅನುಗುಣವಾಗಿ ಅರ್ಚನೆಯನ್ನು ಮಾಡುವುದಕ್ಕಿದ್ದವ. ಆಗಮಶಾಸ್ತ್ರ ಏನ್ ಹೇಳ್ತದೆ ವೇದ, ಅದಕ್ಕನುಗುಣವಾಗಿ ಪೂಜೆಯನ್ನು ಮಾಡಬೇಕು. ಒಬ್ಬ ಕ್ಷತ್ರಿಯನಾದವ ಮಿಕ್ಕುಳಿದವರನ್ನು ಸಂರಕ್ಷಿಸುವುದಕ್ಕಾಗಿ ಮುಂದಾಗಬೇಕು. ದೇಶದ ಸಂಪತ್ತು ವೃದ್ಧಿಗೆ ಬೇಕಾಗಿ ವೈಶ್ಯನಾದವ ಕೃಷಿಯೋ, ವಾಣಿಜ್ಯವೋ, ವ್ಯಾಪಾರವೋ ಇದರಲ್ಲಿ ದೇಶದ ಸಂಪತ್ತನ್ನು ವೃದ್ಧಿ ಮಾಡಬೇಕು. ಮಿಕ್ಕುಳಿದವರಿಗೆ ಬೇಕಾದಂತೆ ಅನುಕೂಲವಾಗಿ ಸೇವೆಯನ್ನು ಎಸಗುವುದರ ಮೂಲಕವಾಗಿ ಮತ್ತೋರ್ವನು ತನ್ನ ಜೀವನದ ಧನ್ಯತೆಯನ್ನು ಹೊಂದುವುದಕ್ಕೆ ಮುಂದಾಗಬೇಕು. ಯಾವುದು ಮೇಲೂ ಅಲ್ಲ, ಯಾವುದು ಕೀಳು ಅಲ್ಲ. ಒಂದು ದೇಹದಲ್ಲಿ ತಲೆಯಿಂದ ಕಾಲ ಬೆರಳಿನ ತನಕ ಎಲ್ಲವೂ ಪ್ರಧಾನವಾದದ್ದೇ. ಯಾವುದು ಬೇಡದೇ ಇದ್ದದ್ದಲ್ಲ ಪ್ರಪಂಚದಲ್ಲಿ. ಆದರೆ ಯಾವ ಕಾರಣಕ್ಕೂ ಒಂದೇ ದೇಹದಲ್ಲೂ ಕಾಲಿಗೆ ಹಾಕುವುದನ್ನು ತಲೆಗೆ ಹಾಕ್ಲಿಕ್ಕೆ ಆಗುವುದಿಲ್ಲ. ತಲೆಗೆ ಕಿರೀಟವೇ ಇಡಬೇಕು, ಕಾಲಿಗೆ ಹಾಕುವುದನ್ನೇ ಹಾಕಬೇಕು. ಹೀಗೆ ಲೋಕದ ನಿಯಮವು. ಅದನ್ನು ಮೀರಿ ವ್ಯವಹರಿಸಲಿಕ್ಕೆ ಆಗುವುದಿಲ್ಲ. ಮತ್ತೆ ನೀವು ಮೊನ್ನೆ ಹೇಳಿದ್ರಿ
ಏನಂತ? ಮೊನ್ನೆ ನೀವು ಅಡಿಗತೆ ಮಾಡುವಾಗ ಹೇಳಿದ್ರಿ ಆ ಜಾತಿ ಈ ಜಾತಿ ಜನ ಬೇಡವೋ ಹುಚ್ಚಪ್ಪ ಗಳಿರ ಜಾತಿ ಹೀನನ ಮನೆಯ ಜ್ಯೋತಿ ತಾಸೀನವೇ. ಈನವೇ ನಾನು ಹೇಳಿದ ವಾಕ್ಯವೇ ನಿನಗೆ ಅರ್ಥ ಆಗಲಿಲ್ಲ. ಏನು ಜಾತಿ ಜಾತಿ ಅಂತ ಹೊಡೆದಾಡುವಂತಹ ಒಂದು ಉದ್ದೇಶಕ್ಕೆ ಮುಂದಾಗಬೇಡಿ. ಆಯಾಯ ಜಾತಿಗಳಿಗೂ ಅದರದ್ದೇ ಆದಂತಹ ಮಹತ್ವ ಇದೆ, ಅದರದ್ದೇ ಆದಂತಹ ಕರ್ತವ್ಯವಿದೆ. ಆ ಕರ್ತವ್ಯವನ್ನೇ ಆಚರಿಸ್ತಾ ಮುಂದುವರಿದರೆ ಅದೇ ಆರಾಧನೆಯಾಗುತ್ತದೆ. ಎಲ್ಲರೂ ಗಂಟಾಮಣಿ ಬಾರಿಸಿ ಆರತಿ ಎತ್ತಿಯ ಪೂಜೆ ಮಾಡಬೇಕು ಅಂತ ಇಲ್ಲ. ಅವರವರ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಅದು ಭಗವಂತನ ಆರಾಧನೆಯೇ ಆಗುತ್ತದೆ. ಯಾಕೆಂದ್ರೆ ಈ ಪ್ರಪಂಚ ಸಕಲವು ಭಗವಂತನಿಂದಲೇ ಸೃಷ್ಟವಾದದ್ದು. ಇಲ್ಲಿ ಮಾಡುವ ಪ್ರತಿಯೊಂದು ವ್ಯವಹಾರವು ಭಗವಂತನ ಆರಾಧನೆ. ಈ ಸಮರ್ಪಣಾ ಭಾವದಿಂದ ಮುಂದಾದೆವು ಅಂತಾದರೆ ಮಾಡಬೇಕಾದದ್ದಿಲ್ಲ. ನೀನು ದೇವರಿಗೆ ಕೈ ಮುಗಿಬಾರ್ದು ಅಂತ ಅರ್ಥ ಅಲ್ಲ. ಈಗ ನಾವು ನೈವೇದ್ಯ ಕೊಡ್ತೇವೆ. ಈಗ ನೀನೇನು ಮಾಡಿದಿ? ಮಾಂಸ ಏನು ಮಾಡಿದ್ಯಪ್ಪ ಹುಚ್ಚು ಕೆಲಸ. ನಿಜವಾಗಿ ಆಗಮಶಾಸ್ತ್ರದ ಮೂಲಕವಾಗಿ ಆರಾಧನೆ ಕೈಗೊಳ್ಳಬೇಕಾದಂತಹ ತಾಣದಲ್ಲಿ ನೀನು ಬಲಿ ತಂದಿಟ್ಟಿದ್ದಿ. ನೀನು ದೇವರನ್ನು ನಂಬಿ ನಿನ್ನ ನೈವೇದ್ಯ ಅಂತ ನೀನು ತಿನ್ನುವುದನ್ನೇ ಒಪ್ಪಿಸು. ಆದರೆ ದೇವಸ್ಥಾನದ ಒಳಗಲ್ಲ, ಎಲ್ಲಿಯೋ ಕಾಡಿನ ಮಧ್ಯದಲ್ಲಿ ಒಂದು ಕಲ್ಲಿನ ಮುಂಭಾಗದಲ್ಲಿ ಅದನ್ನೇ ನಿನ್ನ ದೇವರು ಅಂತ ಭಾವಿಸಿ, ಅಥವಾ ನಿನ್ನ ಗುಡಿಸಲಿನಲ್ಲಿ ನೀನೊಪ್ಪುವಂತಹ ದೇವರಿಗೆ ನಿನ್ನ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡು. ಆಕ್ಷೇಪ ಅಲ್ಲ. ಪೂರ್ಣ ದೇವಾಲಯದಲ್ಲಿ ಮಾಡಬೇಕಾದ್ರೆ ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಅಲ್ಲದೆ ಹೋದ್ರೆ ಸ್ವಾಮಿ ನೀವು ದೊಡ್ಡವರು ಅಂತ ನಾನು ಇಲ್ಲಿಯವರೆಗೆ ತಗ್ಗಿ ಬಗ್ಗಿ ಮಾತಾಡಿದ್ದು. ಈ ದಿನನಿಗೆ ಏನಿದ್ರು ಗುರುಗಳು ಅವರು ಹೇಳಿದ್ದನ್ನು ಕೇಳಿಯೇ ಹೊರತು ಮತ್ತೆ ನಿಮ್ಮದನ್ನೆಲ್ಲ ಕೇಳಲಿಕ್ಕೆ ಎಂತ ಎಲ್ಲಿಗೆ ಹೋಗುದು? ಕಿಡಿಗೆ ದೊರೆತ ಬ್ಯಾದನು ಕಿಡಿಗೆ ದೊರೆತ ಬ್ಯಾದನು ರೋಚದೊಳ್ ಕನಲು ದಮತ್ತೆಂದನು ಬ್ಯಾದನು ದೇವರಲ್ಲಿ ನಾನು ಕೇಳಿದ್ದೇನೆ, ನನಗೆ ಮೃಗಬೇಟೆಯನ್ನು ಅರ್ಪಿಸು, ನನಗೆ ಕೊಡು. ನಾನು ಒಂದು ವೇಳೆ ಕರುಣಿಸಿದ್ದೆ ಹೌದು ಅಂತಾದ್ರೆ ನೀನು ಕೊಟ್ಟದ್ರಲ್ಲಿ ಅರ್ಧ ನನಗೆ ಕೊಡ್ತೇನೆ. ಹಾಗೆ ಪ್ರಾರ್ಥನೆ ಮಾಡಿದಾಗ ನನಗೆ ಬೇಟೆ ಸಿಕ್ಕಿದ್ದು, ನನಗೆ ಸಿಕ್ಕಿದ್ರಲ್ಲಿ ಅವರಲ್ಲಿ ದೇವರಿಗೆ ಅರ್ಥವನ್ನು ಕೊಟ್ಟಿದ್ದೇನೆ. ಇದೆಲ್ಲ ಹೇಳಿಕೊಟ್ಟದ್ದು ಗುರುಗಳು. ಅವರು ಹೇಳಿದ ಹಾಗೆ ಕೇಳ್ತೇನೆ ಹೊರತು ಮತ್ತೆ ಮೂರನೆಯ ಬಂದು ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳಿದ್ರೆ ಕೇಳುವವನಲ್ಲ. ಇನ್ನು ಮುಸುಡಿಗಳು ಮಾತಾಡ್ತಾರೆ ಮತ್ತೆಂತದ್ದು? ಮತ್ತೆ ನೀವೇನು ಜೋರು ಮಾಡುದು? ಇದು ಊರಿನ ದೇವಸ್ಥಾನ, ಇಲ್ಲ ಯಾವ ಮನೆ ಅಂಗಳದ ಗುಡಿ ಅಂತ ಭಾವಿಸಿ ನನಗೆ ಗುರು ಅರ್ಚಕ ನಾನಲ್ವ? ನನ್ನ ಹತ್ರ ಕೇಳಿದ್ರೆ ನೀನು ಗರ್ಭಗುಡಿ ಒಳಗೆ ಬಂದದ್ದು ಮಾತ್ರ ನೀವು ಅರ್ಚಕರಾಗಿರಿ ಯಾರೇ ಆಗಿರಿ, ನಮಗೆ ಗುರುಗಳು ಹೇಳಿದಾಗ ಅವರು ಹೇಳಿದಾಗ ಕೇಳ್ತೀವಿ. ಗುರು ಶಿಷ್ಯ ಇಬ್ಬರಿಗೂ ಗುರುಗಳೇ ನೀವೇಳಿ ಎಂತದ್ದು ಮಾಡ್ಬೇಕು? ಅವ ಜೋರು ಮಾಡ್ತಾರೆ ನಮ್ಮನ್ನು. ಹೊರಟು ಬಿಟ್ಟೇನು? ನೀವೇಳಿ ಏನು ಮಾಡ್ಬೇಕು? ಅವರು ಹೇಳಿದ್ರೆ ಹೋಗುದಿಲ್ಲ ನಾನು. ಹೋಗು ಮಾರೆ, ಅವರು ಹೋಗು ಮಾರೆ, ನನ್ನ ಮರ್ಯಾದೆಯ ಪ್ರಶ್ನೆ. ಹೋಗು ಮಾರೆ. ಗುರುಗಳೇ ನೀವು ಅಷ್ಟು ತಗ್ಗಿ ಬಗ್ಗೆ ಮಾತಾಡುದು ಯಾಕೆ? ನೀವು ಹೇಳಿದ್ರೆ ನಾನು ಹೋಗ್ತೇನೆ. ನನಗೆ ಮನೆಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಚೊರೆ ಅಂಡೆ ಇವ್ರು ನನ್ನ ಬಾಯಿ ಬಂದಾಗ ಬೈತಾರೆ ಅವರು. ಹೌದಾ? ನಾನು ಎಲ್ಲಿರ್ಬೇಕು ಈಗ? ಇಲ್ಲಿ ಇರಬಾರ್ದಾ? ಹೋಗು ಮಾರೆ, ಆಚೆ ಹೋಗಿ ಪೂಜೆ ಮಾಡ್ಬೇಕಾ? ಸರಿ, ನೀವು ಹೇಳಿದಾಗ ಕೇಳ್ತೇನೆ. ಮತ್ತೆ ಇವರು ಹೇಳಿದಾಗ ಕೇಳಲಿಕ್ಕಿದ್ದವರಲ್ಲ ನಾನು. ಅಲ್ಲಿ ಹೋಗ್ತೇನೆ ನಾನು. ಮಾಡುದು ಬೇಡ ಅಂತ ಹೇಳಿದ್ರು. ನೀವು ಮುಂದಿನ ಹೋಗುದು ಅವ ಪುನಃ ಬಂದು ಎಲ್ಲರೂ ನಾನು ನಿಂತಾಗ ಅಲ್ಲಿ ಎಲ್ಲರೂ ನಿಮ್ಮ ಮೈ ಮೇಲೆ ಕೈ ಮಾಡಿದ್ರೆ ಏನಪ್ಪಯ್ಯ? ನಾವೆಲ್ಲ ಪೆಟ್ಟು ಮಾಡುದಪ್ಪಯ್ಯ. ಅವ ಹಸಿ ಹಂದಿ ಮಾಂಸ ತಿಂದಿಷ್ಟು ದಷ್ಟಪುಷ್ಟವಾಗಿ ಗಟ್ಟಿ ಮುಟ್ಟಾಗಿ ಬಂದಿದ್ದಾರೆ. ನಾವು ನೋಡಿ ಅಪ್ಪಯ್ಯ ನಾವು ಬೆಂಕಿಯಾಗಿ ತೊಗರಿ ಬೆಳೆ ಸಾದು ಕುಂಬಳಕಾಯಿ ಹೋಳ್ತಿದ್ದು ಮೊಸರಾಗಿ ನಮ್ದು ಮುಚ್ಚಿಕೊಂಡು ಹೌದಾ? ಅವ್ರಿಗೆ ನಾವು ಪೆಟ್ಟು ಮಾಡೋದಪ್ಪ. ಬ್ರಾಹ್ಮಣನಿಗೆ ರಟ್ಟೆ ಬಲ ಅಲ್ಲ, ಹೊಟ್ಟೆಯೇ ಬಲ. ಹೌದು, ಹೊಟ್ಟೆ ಬಲ ಅಂದ್ರೆ ತಿನ್ನುವುದು ಹೆಚ್ಚು ಅಂತ ಅರ್ಥ ಅಲ್ಲ. ಊರಿನವರ ಸಮಸ್ಯೆ ಎಲ್ಲ ಅವನ ಹೊಟ್ಟೆಯಲ್ಲಿ ಅಲ್ಲ. ಅವನದು ಒಳ್ಳೆ ಕಬ್ಬಣದ ತುಂಡಿದಾಗ ಉಂಟು ಕೈ ಕಾಲೆಲ್ಲ, ಅವನ್ರ ನಾವು ಪೆಟ್ಟು ಮಾಡೋದಪ್ಪ. ಅದೇ ಅವನಿಗೆ ಈಗ ನಾನು ಒಂದು ಹೊಡೆದ್ರು ನನಗೊಂದು ಹೆಗ್ಗಳಿಕೆ ಬರ್ಲಿಕ್ಕೆ ಇಲ್ಲ. ಆದ್ರೆ ಅವ ಒಂದು ಕೊಟ್ಟರೆ ಮತ್ತೆ ನನ್ನ ಮರ್ಯಾದೆ ಹೋಗ್ಲಿ. ಕೈಲಾಶಾಸ್ತ್ರಿಗಳು ಪೆಟ್ಟು ತಿಂದ್ರು ಅಂತೇಳಿ ಊರಿನ ಅಪಪ್ರಚಾರ ಆಗುದಿಲ್ಲ. ಅದಕ್ಕೆ ಬೇಕಾಗಿ ಸುಮ್ಮನೆ ಇದ್ದದ್ದು ನಾನು. ಅಂತೂ ಪೀಡೆ ತೊಲಗಿತಲ್ಲ, ಅದೊಂದು ಸಮಾಧಾನ. ಇದೇನಪ್ಪ? ಮಾಡ್ತೀಯ ಮಾಂಸವ ಅಡಿಗೆ ಭಟ್ರು ಕೊಟ್ಟಿದ್ದು
ಹೊರಗೆ ನಾಲಿಗೆ ಹೊರಗಿದ ಬೇಡವಾ ಬೇಡ? ಬಡವರೆಲ್ಲ ತೆಗೆದು ಅಯ್ಯೋ, ಏನು ಮಾಡಿ ಎಲ್ಲ ಹೊಲಸು ಮಾಡಿ ಹಾಕಿ ನನ್ನ ಏ, ಅಶುದ್ಧ ಆಗಿ ತಗೋ. ಇದನ್ನು ಮನೆಗೆ ತಗೊಂಡು ಗುರಿ ಮುಂಚಿ ಮಾಡಿ ಓದಿ ಹೊರಗಾಕ. ಏ ಮಾಡಿ ಕೊತ್ತೆ ಕೊತ್ತೆ ಮಾಡಿ ಆಯ್ತಲ್ಲ. ಇದಪ್ಪ ಒಂಥರ ವಾಸನೆ ವಾಸನೆ ಮಾಂಸವಾದ ಏ ಮಾಂಸ ವಾಸನೆ ಕೈ ಒರೆಸುವುದು ಮಾತ್ರ ಅಲ್ಲ, ನೀನು ಸರಿಯಾಗಿ ಒಮ್ಮೆ ಸ್ನಾನವೇ ಮಾಡಬೇಕಾಗ್ತದೆ. ಸರಿಯಪ್ಪ ಆಯ್ತು ಮಾತ್ರ ಅಲ್ಲ, ಇಲ್ಲಿ ಅಶುದ್ಧ ಆಗಿ ಅಶುದ್ಧ ಆಗಿದೆ ಇಲ್ಲ ಶುದ್ಧ ಆಗಬೇಡ. ಹೌದು ಏನು ಒಂದು ಕೆಲಸ ಮಾಡು, ಏನಪ್ಪ ಇದು ಪಂಚಗವ್ಯ ಎಲ್ಲ ಆಗುದು. ಪಂಚಗವ್ಯ ಹೌದು. ಈಗಲೇ ಹೋಗಿ ತಯಾರು ಮಾಡ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡಿ ಪಂಚಗವ್ಯ ಮಾಡಿ ತಗೊಂಡು ಆಯ್ತಪ್ಪ ಪ್ರಿಯ ಸತಿಯಳ ಮನ ಮೆಚ್ಚಿಸಲ್ ಭಯ ಭೀತಿಯ ತೊರೆ ಮೂತ ಶಾಸ್ತ್ರೀಯಾಗ ಲಯಕಾರನ ಕಂಠೀಹಾರವ ತೆಗೆದ ಶಾಸ್ತ್ರಿಯೂ ಆಗುವುದೆಲ್ಲ ಒಳ್ಳೇದಕ್ಕೆ. ಇವೊಬ್ಬ ಒಂದು ಗರ್ಭಗುಡಿಯಲ್ಲಿ ಕೂತದ್ದು ಒಳ್ಳೇದೇ ಆಯ್ತು. ಪಾಪ ರಾಣಿ ಹೇಳ್ತಾ ಇದ್ರು, ಕಂಠಕ್ಕೆ ಆಭರಣ ಬೇಕು, ಆಭರಣ ಬೇಕು. ಹೌದು. ಅದಲ್ಲದೆ ಇದ್ರೆ ನಮ್ಮ ಇಷ್ಟ ಕೈಗೂಡುವುದಿಲ್ಲ. ಹಾ, ಹೇಗುಂಟ ಇಲ್ಲಿ ದೇವರ ಓಯ್ ದೇವರ ಹೊತ್ತಿಗೆ ಎಲ್ಲಿರೋದು? ಸುಮ್ಮಗಿರಿ. ಹಾ? ದೇವರಿಗೆ ಎಂತದಕ್ಕೆ ಈ ಆಭರಣ ಹಾಕಿ ಆಗಬೇಕು? ನಿಜವಾಗಿ ಈಶ್ವರ ದೇವರಿಗೆ ನವರತ್ನದ ಹಾರ ಅಲ್ಲ ಬೇಕಾಗುದು. ಮತ್ತೆ ಸಾಧ್ಯ ಆಗುದಾದ್ರೆ ಒಂದು ಸರ್ಪವನ್ನು ತಂದು ಕೊಡುದು, ಸರ್ಪಾಭರಣ ಅಲ್ಲ. ಅಲ್ಲ, ಹಾ. ಪೂಜೆಗೆ ಜನ ಬೇರೆ ಮಾಡಬೇಕು. ಹಾ. ಹೀಗಾಗಿ ಲಯಕಾರನ ಕಂಠೀಹಾರವ ತಂದನು ರಾಣಿಯ ಗೃಹಗೂ. ಶಾಸ್ತ್ರಿಗಳೇ ಬಂದ್ರ ಮುಂದೆ ತಂದ್ರ ನೀನು ಕೇಳಲಿಕ್ಕೆ ಇಲ್ಲ, ಇನ್ನು ಏನು ತಾರದಿ ಇಲ್ಲಿಗೆ ಬರ್ಲಿಕ್ಕಿಲ್ಲ ಅಂತ ನನಗೆ ಅಭ್ಯಾಸ ಆಗಿ ಅದು. ಹೌದು ಶಾಸ್ತ್ರಿ. ಕಂಠಿಹಾರ, ಅಯ್ಯೋ ಇವೆಷ್ಟು ಒಳ್ಳೆಯವರು ಶಾಸ್ತ್ರಿಗಳೇ. ಅದೆಂತದ್ದು ಅಳತೆ ನೋಡುದು ನನಗೆ? ಹೌದು ಹೌದೌದು. ಸುಮುಹೂರ್ತೆ ಸಾವಧಾನ ಎಂತದ್ದು ಹೇಳಿದ್ ನಾನು. ಒಳ್ಳೆ ಮುಹೂರ್ತದಾಗಲಿ. ಬಹಳ ಒಳ್ಳೇದು ಕಾಣ. ನನಗೆ ಮಾಡಿಸಿದ ಹಾಗುಂಟಿದ್ದು. ಆಯ್ತಲ್ಲ, ಆಯ್ತು, ಸಮಾಧಾನ ಆಯ್ತಲ್ಲ. ನನಗೆ ಸಮಾಧಾನ ಆಯ್ತು. ಆದ್ರೆ ಎಂತದ್ದು? ನಿನಗಾದ ಸಂತೋಷ ನನಗೂ ಗೊತ್ತಾಗಬೇಕೋ ಬೇಡ? ಎಂತ ನಿಮಗೆ ಕಾಣುದಿಲ್ವ ನಾನು ಹಾಕಿದ್ದು? ಹಾಗಲ್ಲ, ಮತ್ತೆ ಕಾಣುತ್ತದೆ. ನನಗೆ ಈಗಲೂ ಕಣ್ಣಿಗೆ ಕಾಣುವುದೇನು ಗೊತ್ತುಂಟು? ಏನು ಅವತ್ತು ಯಜ್ಞ ಪೂಜೆ ದಿವಸ ಅದೇ ನೆನಪಾಗುತ್ತ. ನನ್ನದೊಂದು ನರ್ತನ ಅಂದ್ರೆ ಅವತ್ತು ಅದನ್ನು ನೋಡಿಲ್ಲ ಮನಸ್ಸು ಹೊತ್ತದ್ದು ನೀವು. ಹೌದೌದೌದು. ಹೌದು. ಈಗ ಮತ್ತೊಮ್ಮೆ ಅದೇ ನರ್ತನ ನೋಡಿದ್ರೆ ಅದು ಇದಾಗ್ತದೆ. ನಿಮ್ಗೆ ಬೇಸರ ಆಗುದಿಲ್ವಾ? ಏನು ಬೇಸರ? ಎಂತ ನೋಡಿದ್ದಲ್ಲಿ ನೋಡು. ಅಯ್ಯೋ, ಅದು ಕೆಲವೆಲ್ಲ ಹಾಗೆ. ಈಗ ನಾವು ಹಸಿವಾಗ್ತದೆ ಅಂತ ಉಣ್ತೇವೆ, ಹೌದು. ಮತ್ತೆ ಸಂಜೆ ಹೊತ್ತಿಗೆ ಆಗುವಾಗ ಅದು ಜೀರ್ಣ ಆಗ್ತದೆ. ಹೌದು, ಮತ್ತೆ ಮತ್ತೆ ಉಳಿದಿಲ್ವಾ? ಹೌದು. ಆಗ ಅದರಲ್ಲಿ ಏನಾದರೂ ಅಸಡ್ಡೆ ಮಾಡ್ತದೆ. ಇದು ಹಾಗೆ. ಈಗ ನಿಮಗೆ ನನ್ನ ನಾಟ್ಯ ನೋಡ್ಬೇಕಂತಾಗಿ ನೋಡ್ತೀರಾ? ಆಯ್ತು, ಬಿಡಿ. ನೀವು ಇಷ್ಟು ನನಗೆ ಉಪಕಾರ ಮಾಡಿದ ಮೇಲೆ ಮತ್ತೆ ನಿಮಗೊಂದು ನಾಟ್ಯ ಮಾಡಿದ್ದು ಹೇಗೆ ನಾನು? ರಂಗ ರಂಗ ಕೃಷ್ಣ ರಂಗ ಮೆಲ್ಲ
ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಗೆ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಕೊಟ್ಟು ನಿಲ್ಲದೆ ಓಡಿಗೋದ ಕಳ್ಳ ಶಾಸ್ತ್ರಿಗೆ ಪೇಳೆ ಸರಿ ಹೇಳಿದ್ದಾರೆ. ಎಲ್ಲರೂ ಆಶುಕವಿಗಳಾಗಿ ನಾವು ಸಿಕ್ಕಿಬಿದ್ದೇವೆ. ಸರಿ ಹೇಳಿದ್ರಲ್ಲ, ಎಂತದ್ದು ಸರಿ ಹೇಳಿದ್ದು? ನಿಲ್ಲದೆ ಓಡಿಬೋದ ಕಳ್ಳ ಶಾಸ್ತ್ರಿ. ಕಳ್ಳನ ಅಲ್ಲ, ಕಳ್ಳ ಶಾಸ್ತ್ರಿ ಅಂತ ಹೇಳಿದ್ರೆ ಅದು ಮಾತಿಗೆ. ಅಲ್ಲ, ಬೇಕಾದ್ರೆ ಸ್ವಲ್ಪ ತಿದ್ದುಪಡಿ ಮಾಡಿ. ಹೇಗೆ? ಶಾಸ್ತ್ರೀಯ ಕಳ್ಳ. ಕಳ್ಳತನದಲ್ಲಿ ಒಂದು ಕ್ರಮ ಪ್ರಕಾರ ಕ್ರಮ ಪ್ರಕಾರ ಆಗಿ ಮುಂದೆ ಮುಂದೆ ಸಾಕಾಗುತ್ತದೆ. ಕುಳಿತುಕೊಳ್ಳಿ. ಮುರಳಿ ಮೋದನ ಬಾ 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 ಮುರಳಿ ಮೋದನ ಬಾ ಬಾ ಬಾ
ವರಸವಿ ಮಧುವೆನು ಹೀರಲು ಭೃಂಗದ ತೆರದಲ್ಲಿ ನಲಿದಾಡುತ್ತ ಬಾಯ್ ನಲಿದಾಡುತ್ತ ನೀ ಬಾಯ್ ಮೋಹನ ನಗುತ್ತನಿ ತಗತಿ ತತಗಟಗಟಗ ತತ್ತಂಗತಿ ಕುತಗ ತಗ ಜಣುತಿ ತತ್ತುಂಗತಿ ಕುತಗ ತಗ ಜಣುತೈ ತೋಂಗತಿ ಕುತಗ ತಗ ಜಣುತೈ ತೂಂಗತಿ ಕುತಗ ತಗ ಜಣುತೈ ತೂಂಗತಿ ಕುತಗ ತಗ ಜಣುತೈ ತೂಂಗತಿ ಕುತಗ ತಗ ಜಣುತೈ ದಿನತೈ ವರಸವಿ ಮಧುವನ ಕೀರಲು ಬೃಂಗದ ತೆರದಲ್ಲಿ ನಲಿ ನಾಟುತ್ತವ ಮುರಳಿ ಮೋಹನ ಮನಸುಮ ಅರಳಿದೆ ನಗುತ್ತಲಿ ಬಾಯ್ ಮನಸುಮ ಅರಳಿದೆ ನಗುತ್ತಲಿ ಬಾಯ್ ಮೋಹನ ಬಾಯ್ ತಯ್ಯದ ದಿನ್ನತೈ ತಿಂದಲ ತತ್ತು ತೊಂದಲ ದಿನ್ನತೈ ತೊಂದಲ ದಿನ್ನತೈ ಎಲ್ಲ ಕಾರ್ಯ ಹಾಳು ಮಾಡಿ ಹಾಕಿದ್ದೇನೆ. ಹೌದಲ್ಲ? ದೇವಸ್ಥಾನ ಎಲ್ಲ ಶುದ್ಧ ಮಾಡು ಅಂತ ಹೇಳಿದ್ರೆ ಇಲ್ಲಿ ಒಂದು ಅಶುದ್ಧ ಮಾಡಿದೆಯಲ್ಲ ನೀನು. ಅಪ್ಪಯ್ಯ ಅಶುದ್ಧ ಇಲ್ಲಿ ಬರ್ಲಿಕ್ಕೆ ಕಾರಣ ಉಂಟಪ್ಪಯ್ಯ. ಅಪ್ಪಯ್ಯ ಈ ಜನರು ಬೋಧಿಸುವ ತೆಗಿಲ್ಲ ದೇಶ ಬಿಡುಗಡೆಯಾಗುವ ಕಾರಣ ನಮಗೆ ಬಂದಲ್ಲ
ಈಶ್ವರನು ಪೂಜಿಸುವ ಆಸೆ ನಮಗಿಲ್ಲ, ದೇಶ ಬಿಡುವ ಕಾಲ ಬಂತಲ್ಲ. ಅಪ್ಪಯ್ಯ ಕಳ್ಳ, ಅಪ್ಪಯ್ಯ ಕಳ್ಳ ಯಾವುದೋ ಗೊತ್ತಿಲ್ಲ. ಎಂತದ್ದು ನೀನು ಹೇಳ್ತಿಂದಲೇ ಅರ್ಥ ಆಗುದಿಲ್ಲ. ಅಪ್ಪಯ್ಯ ಆವತ್ತು ಊರಿನ 10 ಸಮಸಪ್ತಕರು ಸೇರಿ 10 ಸಮಸ್ತರು ಸೇರಿ ಸಮಸ್ತಕರು ಸೇರಿ ಹೌದು ಹರಣ ಕೊಳ್ಳಿಗೆ ಒಂದು ಕಂಠಿ ಹಾರ ಮಾಡಿ ಆಗ್ಲಿಲ್ಲ ಅಪ್ಪಯ್ಯ. ಹೌದಪ್ಪ, ಭೀಕರ ಬರಗಾಲ ಬಂದಿತ್ತು, ಮಳೆ ಇಲ್ಲದೆ 2 ವರ್ಷ ಸಂದು ಹೋಗಿತ್ತು. ಆಗ ನಾನೇ ಸೂಚನೆ ಕೊಟ್ಟದ್ದು, ಪರಮೇಶ್ವರ ಅನುಗ್ರಹಕ್ಕೆ ಬೇಕಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಬೇಕಾದ ಹಾಗೆ ಮಳೆ ಬಂದ್ರೆ ಕಂಠಿಹಾರ ಮಾಡಿಸಿ ಆಗ್ತೇವೆ. ಅದರಲ್ಲಿ ಹೆಚ್ಚು ಜನಗಳ ಮಧ್ಯದಲ್ಲಿ ಹೊಂದಿಕೆ ಮಾಡಿದ್ರೆ ನೀವೇ ಅಲ್ವಾ? ನನ್ನ ಮುಂದಾಳತನದಲ್ಲ ಸಂಗ್ರಹ ಮಾಡಿದ್ದು. ಹೌದಪ್ಪಯ್ಯ, ಹೌದು. ಆವತ್ತು ಆಗಿದಂತ ಕಂಠಿಹಾರ ಇವತ್ತಿಲ್ಲ. ಕುತ್ತಿಗೆಯಲ್ಲಿ ಯಾವಾಗಲೂ ಇರುವುದಲ್ವೇನದು? ಅಪ್ಪಯ್ಯ ಕಳ್ಳ ಯಾರೋ ಗೊತ್ತಿಲ್ಲ, ಹಾರ ಇನ್ನಿಲ್ಲ, ದೇಶ ಬಿಡುವ ಕಾಲ ಬಂತಲ್ಲಪ್ಪಯ್ಯ. ಅಂದ್ರೆ ಕಳ್ಳತನ ಆಗಿದೆ. ಹಾರ ಇಲ್ಲ ಅಪ್ಪಯ್ಯ, ಬಾಗಿಲು ಹಾಗೆ ಉಂಟು, ಹಾರ ಇಲ್ಲ ಅಪ್ಪಯ್ಯ. ಕಾಶಿ, ಈಗ ಗರ್ಭಗೃಹಕ್ಕೆ ಹೋಗುದು ಯಾರು? ನೀವು ನಾನು ಇಬ್ಬರೇ ಅಲ್ವಾ? ಹೌದು. ನಾನ್ ತೆಗೀಲಿಲ್ಲ. ನಾನು ನೋಡ್ಲಿಲ್ಲ. ನೀನ್ ನೋಡ್ಲಿಲ್ಲಲ್ಲ? ನಾನ್ ತೆಗೀಲಿಲ್ಲ. ನೀನು ನೋಡ್ಲಿಲ್ಲ, ನಾನ್ ತೆಗಿಲಿಲ್ಲ. ಹಾಗಿದ್ರೆ ಮತ್ತೆ ಕಳ್ಳ ಯಾರಿರ್ಬೋದು? ಈಗ ನನಗೆ ಅರ್ಥ ಆಯ್ತು. ಎಲ್ಲ ಅವನದ್ದೇ ಕೆಲಸ ಅದು. ಎಲ್ಲ ಯಾರಂತ ನಿಮಗೆ ಗೊತ್ತಿರಲೇಬೇಕಲ್ಲ. ಯಾರು ಗೊತ್ತಿಲ್ಲದೆ ನೀನು ನೋಡ್ಲಿಲ್ಲ? ಇಲ್ಲ, ನಾನು ನೋಡ್ಲಿಲ್ಲ. ಅಲ್ಲ, ಯಾರು ನೀನು ನೋಡ್ಲಿಲ್ಲ? ನಾನು ನೋಡ್ಲಿಲ್ಲ. ನಾನು ಕತ್ತುಕೊಳ್ಳಿ ಇಲ್ಲ. ಹಾಗಿದ್ರೆ ಮತ್ತೆ ಯಾರು? ಅವನೇ. ಯಾರು? ದಿನ ಮತ್ತೆ ಎಲ್ಲ ಯಾರಂತ ನಿಮಗೆ ಗೊತ್ತಿರೋದಿಲ್ವಾ? ಅದು ನಿಮ್ಮ ಚಕ್ಷು. ಯಾಕೆಂದ್ರೆ ಅಷ್ಟು ಯೋಚನೆ ಮಾಡುವಂತಹ ಸಾಮರ್ಥ್ಯ ಉಂಟು ನನಗೆ. ಹೌದಪ್ಪಯ್ಯ. ನಾನು ಮೊನ್ನೆಯೇ ಲೆಕ್ಕ ಹಾಕಿದ್ದೇನೆ. ಎಷ್ಟಿತ್ತು? ಎಂತದ್ದು ಲೆಕ್ಕ ಹಾಕುವ? ಅಲ್ಲ, ಹಾಗಲ್ಲ, ಒಂದು ಲೆಕ್ಕಾಚಾರ ಮಾಡಿದ್ದೇನೆ. ಸುಮ್ಮನೆ ಬಂದು ಭಕ್ತಿ ನಿಮ್ಮ ಗರ್ಭಗೃಹದೊಳಗೆ ಕುಳಿತುಕೊಳ್ಳಲಿಕ್ಕಿಲ್ಲ. ಹೌದಪ್ಪಯ್ಯ. ಆ ಬಡತಾಯಿ ಮಗನಿಗೆ ಆಹಾರದ ಮೇಲೆ ಕಣ್ಣು ಬಿದ್ದಿದೆ. ಹೌದಪ್ಪಯ್ಯ. ನಾವು ಕೇಳಲಿಕ್ಕೆ ಹೋದ್ರೆ ನಮಗೆ ಹೊಡಿಲಿಕ್ಕೆ ಬರ್ತಾನೆ ಅವ. ಅವನ ಪೆಟ್ಟು ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡುದಪ್ಪಯ್ಯ? ಇಲ್ಲಿಗೆ ಬಿಡುದು.